ಬಹು ನಿರೀಕ್ಷಿತ ವಕ್ಫ್ ತಿದ್ದುಪಡಿ ಕಾಯ್ದೆ ಈಗಾಗಲೇ ಅಂಗೀಕಾರಗೊಂಡಿದೆ. ಲೋಕಸಭೆ ಹಾಗೆಯೇ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರಗೊಂಡಿರುವಂಥದ್ದು. ಈ ಕಾಯ್ದೆಗೆ, ಈ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಒಂದು ಹಂತದಲ್ಲಿ ಕಾರಣಕರ್ತರು ಅನ್ವರ್ ಮಾಣಿಪ್ಪಾಡಿ ಅವರು. ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು ಅನ್ವರ್ ಮಾಣಿಪ್ಪಾಡಿ ಅವರಿಗೆ ಈಗ ಥ್ರೆಟ್ ಕಾಲ್ಸ್ಗಳು ಬರ್ತಾ ಇರುವಂಥದ್ದು. ಕಳೆದ 2-3 ದಿನಗಳಿಂದ ಈ ಥ್ರೆಟ್ ಕಾಲ್ಸ್, ಇಂಟರ್ನೆಟ್ ಕಾಲ್ಸ್ಗಳು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಅನ್ವರ್ ಮಾಣಿಪ್ಪಾಡಿ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಈ ತಿದ್ದುಪಡಿ ಕಾಯ್ದೆ ಈಗ ಅಂಗೀಕಾರಗೊಂಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಭಾಳ ಸಂತೋಷ ವಿಷಯ. ಪ್ರಾಯಶಃ ನನ್ನ ಜೀವನದಲ್ಲಿ ಅತ್ಯಂತ ಸಂತಸ ದಿನ ನಿನ್ನೆ. ಆಗ್ತಾ ಆಗ್ತಾ ವಿಷಯಗಳ ಹೊರ ಬರ್ತಾ ಇತ್ತು. ಎಂಟೈರ್ sort of parliament, majority of the parliament had full trust in my report and the proofs I had given. ಈ ವಿಚಾರದಲ್ಲಿ ಭಾಳ ಸಂತೋಷ ಕೊಟ್ಟಿತ್ತು ನನಗೆ. ಯಾಕಂತ ಹೇಳಿದ್ರೆ ಈ 12 ವರ್ಷದಲ್ಲಿ ಭಾಳಷ್ಟು ಕಷ್ಟಪಟ್ಟಿದ್ದೀನಿ. ಎಲ್ಲ ಕೋರ್ಟಲ್ಲಿ ಗೆದ್ದಿದ್ದೇನೆ. ಲೋಕಾಯುಕ್ತ ಅವರು ಎಂಡೋರ್ಸ್ ಮಾಡಿದ್ದಾರೆ ನನ್ನ ರಿಪೋರ್ಟನ್ನು. 7,000 ಪುಟದ ಪ್ರೂಫ್ಸ್ಗಳನ್ನು ಕೊಟ್ಟಿದ್ದೇನೆ. ಪ್ರೆಸ್ದವರು ಸಪೋರ್ಟ್ ಮಾಡಿದರು. ಆದರೂ ಯಾವುದೋ ಒಂದು ಕಾರಣಕ್ಕೆ ಇದೇನು ಮೇಲೆ ಬೀಳ್ತಾನೆ ಇದ್ದಿಲ್ಲ. ಅದು ಮಂಡನೆ ಆಯಿತು, ಪಬ್ಲಿಕ್ ಡೊಮೇನಿಗೆ ಬಂತು. ಆದರೂ ಅದನ್ನು ಮುಂಚೆ ಅದು ತಗೊಂಡು ಹೋಗ್ತಾ ಇದ್ದಿಲ್ಲ. ನಿನ್ನೆ ಹೋದಾಗ ಭಾಳ ಸಂತೋಷವಾಯಿತು ನನಗೆ. ಆಮೇಲೆ ತಕ್ಷಣ ಭಾಳಷ್ಟು ಮಂದಿ ಕಾಲ್ ಮಾಡಿದರು ನನಗೆ, ಡೆಲ್ಲಿಯಿಂದ ಕೂಡ ಕಾಲ್ ಮಾಡಿದರು. ನಾನು ಇದರಲ್ಲಿ ಕಳೆದ ಅಕ್ಟೋಬರಿಂದ ಇನ್ವಾಲ್ವ್ ಆಗಿದೆ. ನಾನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಕೂಡ ನಾನು ಅಲ್ಲಿ ಅವರಿಗೆ ಹೋಗಿ ಅಡ್ರೆಸ್ ಮಾಡಿದ್ದೆ. ನಾನು ಎವಿಡೆನ್ಸ್ ಸದಸ್ಯ ಕೂಡ ಆಗಿದೆ ಅದರಲ್ಲಿ. ಹಾಗೆ ಅಲ್ಲಿ ತನಕ ಹೋರಾಟ ನಡೆದಲ್ಲದೆ ಮುಂದುವರಿತಾ ಬಂದಿದೆ. ಅದರ ನಂತರ 4-5 ಸಲ ನನ್ನ ವಿಚಾರದಲ್ಲಿ ಸರ್ಕಾರ ಭಾಳಷ್ಟು ವಿಷಯ ಕೇಳ್ತದೆ ಅಂತ ನಾನು ಕೊಟ್ಟಿದ್ದೆ. ಹೇಗೆ ಎಲ್ಲಿ ಅಂತ ಅಂತೇಳಿ. ಮತ್ತು ನಿಮ್ಗೆಲ್ರಿಗೆ ಗೊತ್ತಿದ್ದ ಹಾಗೆ 1913ರಲ್ಲಿ ನಮ್ಮ ಭಾರತ ದೇಶದಲ್ಲಿ 18 ಲಕ್ಷ ಎಕರೆ ಜಮೀನಿತ್ತು. ಅದು 2013ರಲ್ಲಿ 1,80,000 ತನಕ ಇಳಿದಿತ್ತದು. ನಮ್ಮ ರಾಜ್ಯದಲ್ಲೇ 54,000 ಎಕರೆ ಇತ್ತು. ಅದರಲ್ಲಿ 29,000 ಹೋಗಿತ್ತು. ಅಲ್ಲ, ಈಗ ನಿಮ್ಮ ವರದಿಯಲ್ಲಿ ತುಂಬಾ ಹಗರಣಗಳನ್ನ ನೀವು ಬಯಲಿಗೆಳೆದಿದ್ರಿ ವಕ್ಫ್ ವಿಚಾರದಲ್ಲಿ. ಹಾಗೇನೆ ಈಗ ತಿದ್ದುಪಡಿ ಕಾಯ್ದೆ ಬರಬೇಕಾದ್ರೆ ಅದಕ್ಕೆ ಹಲವಾರು ರೀತಿಯಲ್ಲಿ ನೀವು ಕೂಡ ಕಾರಣ. ಅದಕ್ಕಾಗಿ ನಿಮ್ಗೆ ಈಗ ಥ್ರೆಟ್ ಕಾಲ್ಸ್ ಕೂಡ ಬರ್ತಾ ಇದೆ. ಎಷ್ಟು ದಿನದಿಂದ ಬರ್ತಾ ಇದೆ? ಈಗ ಈ ಸಲ ನಿನ್ನೆಲೆ ಬರ್ತಾ ಇದೆ. ನಿನ್ನೆ ಸಂಜೆಯಿಂದ ಬರ್ತಾ ಇದೆ. 7-8 ಕಾಲ್ ಬಂತು. ಏನ್ ಹೇಳ್ತಾ ಇದ್ದಾರೆ? Do you think you can survive long? You'll survive to see what's happening in the future? No. People are against you, don't think. And everybody, all the leaders are against you. Don't you think you can escape? ಎಲ್ಲ ಬರ್ತಿತ್ತು. ಕನ್ನಡದಲ್ಲಿ ಕೂಡ ಹಾಗೆ ಬರ್ತಿತ್ತು, ಮರಾಠಿಯಲ್ಲಿ ಬರ್ತಿತ್ತು, ತುಳುವಲ್ಲಿ ಬರ್ತಿತ್ತು. ಆಮೇಲೆ ಈಗೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಾಯಿತ್ತು. ಒಂದು 4-5 ಲ್ಯಾಂಗ್ವೇಜ್ ಬರ್ತಾ ಇತ್ತು ನನಗೆ. ಇದು ನಾರ್ಮಲ್ ಕಾಲ್ಗಳು ಅಥವಾ ಇಂಟರ್ನೆಟ್ ಕಾಲ್ಗಳು ಅಂತಾನೆ ಇದೆ? ಅದು ಇಂಟರ್ನೆಟ್ ಕಾಲ್ ಅಂತ ನಂಗೆ ಗೊತ್ತಾಯ್ತು. ಅದು ಯಾಕೆಂದರೆ ಅದು ಯಾವ ನಂಬರ್ ಬರ್ತಾ ಇದ್ದಿಲ್ಲ, ಯಾವ ಕಾಲ್ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೆ ವಾಪಸ್ ಮಾಡಲಿಕ್ಕೆ ಹೋದ್ರೆ ಆಗ್ತಾ ಇದ್ದಿರಲಿಲ್ಲ. ಹಾಗೆ ಅದು ಭಾಳ ಸ್ಟ್ರೇಂಜ್ ಕಾಲ್ಸ್ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಈಗ ಇಂಟರ್ನೆಟ್ ಕಾಲಿಂದ ಮತ್ತೊಂದು ಯಾವುದೋ ಇದೆ ಅಂತ ಹೇಳಿದ್ರು ನನಗೆಪ್ಪ. ಎಂತ ಮೇಲೆ ಆಕಾಶದ ಮೇಲಿಂದ ಬರೋದು, ಅದೇನು ಎಂಥದ್ದು, ಯಾವುದು ಸ್ಯಾಟಲೈಟ್ ಮುಖಾಂತರ ಕೂಡ ಬರ್ತಾಯಿರುತ್ತೆ. ಹಾಗೆಲ್ಲ ಕೇಳಿದೆ ನಾನು. ಈಗ ಈ ವಿಚಾರದಲ್ಲಿ ಅಂದ್ರೆ ನಿಮ್ಗೆ ಅವರು ಥ್ರೆಟ್ ಕೊಡ್ತಾ ಇರೋದಾ ಅಥವಾ ನೀವೇ ಕಾರಣ? ಅದಕ್ಕೆ ಹಲವಾರು ಅದರಲ್ಲಿ ರೆಕಮೆಂಡೇಶನ್ಸ್ಗಳು ಕೊಟ್ಟಿರುವುದು ನೀವೇ 90 ಸಲ ಡೆಲ್ಲಿಗೆ ಹೋಗಿ ಬಂದಿರ, ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ. ಈಗ ಆ ವಿಚಾರದಲ್ಲಿ ನಿಮ್ಗೆ ಥ್ರೆಟ್ ಕಾಲ್ ಬರ್ತಾ ಇರೋದಾ? ಏನ್ ಹೇಳ್ತಾ ಇದ್ದಾರೆ? ಅದು ನಿಮಗೆ ಅರ್ಥ ಆಗಬೇಕಾದ ವಿಷಯ. ಆ ಕಾರಣ ಅಲ್ಲದ್ರೆ ಬೇರೆ ಯಾವ ಕಾರಣಕ್ಕೆ ನನ್ನ ಮೇಲೆ ಥ್ರೆಟ್ ಕೊಡ್ತಾರೆ? ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರಿಗೆ ಗೊತ್ತಾಗಿದೆ, ಕಷ್ಟಗಳಿಗೆ ಅವರಿಗೆ ಪನಿಷ್ಮೆಂಟ್ ಸಿಕ್ಕೇ ಸಿಗುತ್ತೆ. ಅವರು ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹಾಗೆ ಅವರ
ಚಿಂತಕರು ಅಥವಾ ಅವರು ಅಪಾಯಿಂಟ್ ಮಾಡಿದ ಜನಗಳು ಥ್ರೆಟ್ ಕಾಲ್ ಕೊಡ್ತಾ ಇದ್ದಾರೆ. ಮತ್ತು ಒಂದು ಜೀವ ಹೋಗುವುದೇನು ಮಾಡೋ ವಿಷಯ ಅಲ್ಲ, ಅದು ಭಾಳಷ್ಟು ನಡೀತಾ ಉಂಟು ಈಗಿನ ಕಾಲದಲ್ಲಿ. ಹಾಗೆ ಮತ್ತು ಭಾಳಷ್ಟು ಜನ ಫ್ರೆಂಡ್ಗಳು ಬೇರೆ ಬೇರೆ ಕಡೆಯಿಂದ ಏಕ್ದಮ್ ಫೋನ್ ಮಾಡ್ತಾ ಇದ್ದಾರೆ, ಜಾಗ್ರತೆಯಲ್ಲಿರಪ್ಪ, ಹೊರಗೆ ಹೋಗಬೇಡ, ಹೀಗೆ ಹೀಗೆ ಹಾಗೆ ಎಲ್ಲ ಕಡೆಯಿಂದ. ದುಬೈಯಿಂದ ಕೂಡ ಫೋನ್ ಮಾಡ್ತಾಯಿದ್ರು ನನಗೆ, ದುಬೈನ ಭಾಳಷ್ಟು ಕಾಲ್ ಬಂದಿದೆ ನನಗೆ. ಆಮೇಲೆ ನನ್ನೊಬ್ಬ ಕಸಿನ್ ಇದ್ದಾನೆ ಪೊಲೀಸ್ ಆಫೀಸರ್, ಅವ್ನು 4 ಸಲ ಫೋನ್ ಮಾಡಿದ್ದಾನೆ ರಾತ್ರಿ, ಜಾಗ್ರತೆ ಇರಪ್ಪ, ಡೋಂಟ್ ಗೋ ಔಟ್ ಅಲೋನ್ ಆ್ಯಂಡ್ ಡೋಂಟ್ ಅಲೌ ಎನಿಬಡಿ ಇನ್ಸೈಡ್ ದ ಹೌಸ್. ಆದರೆ ದೇಶದಲ್ಲಿ ಒಂದು ಭಾಗ, ಮುಸ್ಲಿಮರ ಒಂದು ಭಾಗ ಈ ಒಂದು ತಿದ್ದುಪಡಿ ಮಸೂದೆಯನ್ನು ಸಂಭ್ರಮಿಸ್ತಾ ಇದೆ, ಕೆಲವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಒಂದು ಭಾಗ ಅಲ್ಲ, ಮುಂಚೆ ಎಷ್ಟು ಅಪೋಸಿಷನ್ ಇತ್ತೋ ಅದರ ಅರ್ಧದಷ್ಟು ಭಾಗದವರು ಈಗ ಅಪೋಸ್ ಮಾಡೋದು ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಳೆದ ಒಂದು ವರ್ಷದ ಮೇಲೆ ಕಳೆದ 4-5 ತಿಂಗಳಿಂದ ಭಾಳಷ್ಟು ಮಂದಿ, ನಿನ್ನೆ ಕೂಡ ಭಾಳಷ್ಟು ಮಂದಿ, ಪ್ರೊಫೆಸರ್ ಅಲಿಂಜಿಯವರು ಹಾಗೆ ಹೀಗೆ ಕೆಲವು ಮುಲ್ಲಾಗಳು ಎಲ್ಲರೂ ಭಾಳ ಎಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಕೆಲಸ ಸಫಲ್ ಸಿಗ್ತು, ನಿಮ್ಗೆ ಸಂತೋಷ, ನಮಗೆಲ್ಲರಿಗೂ ಸಂತೋಷ, ಮುಂದೆ 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 ಸಾಗಿರಿ, ದೇವರು ನಿಮ್ಮ ಜೊತೆ ಇದ್ದಾನೆ ಅಂತೆಲ್ಲ ಕೆಲವು ಮುಲ್ಲಾಗಳು ಕೂಡ ಫೋನ್ ಮಾಡಿ. ಈಗ ಈ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ನಂತರ ನೀವು ನೀಡಿದ ಹಗರಣಗಳು ಏನು ನೀವು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ವರದಿಯಲ್ಲಿ, ಅವರಿಗೆ ಶಿಕ್ಷೆ ಆಗುತ್ತೆ ಮತ್ತು ಇದೆಲ್ಲ ಎಕ್ಸ್ಪೋಸ್ ಆಗುತ್ತೆ ಅಂತ ಈಗ ಏನು ಇದು ಖಂಡಿತವಾಗಿ ಆಗ್ಬೇಕದು. ಇದು ಎಕ್ಸ್ಪೋಸ್ ಆಗುತ್ತೆ. ಹೌದು, ಖಂಡಿತ. ನೀವು ಕೊಟ್ಟ ಏನು ಈ ಹಗರಣವನ್ನು ಬಯಲಿಗೆ ಇಳಿದಿರಿ, ಅವರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಅನಿಸುತ್ತೆ. ಆಗಲೇಬೇಕಲ್ವಾ? ನಿನ್ನೆ ಹೇಳಿದಾರಲ್ಲ ಪಾರ್ಲಿಮೆಂಟಲ್ಲಿ. ಈಗ ಕರ್ನಾಟಕದಲ್ಲಿ ಕೆಲವು ವಕ್ಫ್ ಆಸ್ತಿಗಳನ್ನು ಕಬಳಿಕೆ ಮಾಡಿದ್ದಾರೆ, ಬೆಂಗಳೂರಲ್ಲಿ ಅತಿ ಹೆಚ್ಚು ಆಗಿರುವಂಥದ್ದು. ಅದೆಲ್ಲ ಬೀದರ್, ಗುಲ್ಬರ್ಗ ಎಲ್ಲ ಕಡೆ ಆಗಿದೆ. ಕಾಸ್ಟ್ಲಿಯೆಸ್ಟ್ ಒನ್ಸ್ ಆರ್ ಇನ್ ಬ್ಯಾಂಗ್ಳೂರ್. ಫಾರ್ ಎಕ್ಸಾಂಪಲ್, ಬೆಲ್ಲಹಳ್ಳಿ ಸರಿ ನಂಬರ್ 55 602 ಎಕರೆ. ತುಂಬ ಉಂಟು. ಹಾಗೆ ಮೈಸೂರು ರೋಡಲ್ಲಿ ಒಂದು 400-500 ಎಕರೆ ಇದೆ. ಹಾಪ್ಸ್ಕಾಬ್, ಲಾಲ್ಬಾಗ್ ರೋಡಲ್ಲಿ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ. ಆಲ್ ದಿಸ್ ಹ್ಯಾಸ್ ಟು ಗೋ ಲಾಕ್, ಸ್ಟಾಕ್ ಆ್ಯಂಡ್ ಬ್ಯಾರಲ್ ಬ್ಯಾಕ್ ಟು ದ ಗವರ್ಮೆಂಟ್. ಯಾಕೆಂತ ಹೇಳಿದರೆ ಈ ವಿಚಾರದಲ್ಲಿ ಒಂದು ಜಜ್ಮೆಂಟ್ ಉಂಟು ಸುಪ್ರೀಂ ಕೋರ್ಟ್ನ, ಒನ್ಸ್ ಎ ವಾಕ್ ಆಲ್ವೇಸ್ ಎ ವಾಕ್. ಅದು ಎಷ್ಟೇ ವರ್ಷ, 100 ವರ್ಷ, 50 ವರ್ಷ, 200 ವರ್ಷ ಅದು ಕಬ್ಜಾ ಮಾಡ್ಕೊಂಡಿರ್ಬೋದು. ಅವರು ಅದರ ಚಿಸ್ಟ್ ಕಟ್ತಾ ಇರ್ಬೋದು, ಟ್ಯಾಕ್ಸ್ ಕಟ್ತಾ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇರ್ಬೋದು, ಅದು ಅವ್ರ ಹೆಸರು ಇರ್ಬೋದು, ನೀರಿನ ಬಿಲ್ ಕಟ್ತಾ ಇರ್ಬೋದು, ಅದು ಅವ್ರ ಹೆಸರು ಇರ್ಬೋದು. ಆದರೂ ಅದು ಒನ್ಸ್ ಇಟ್ ಈಸ್ ವರ್ಕ್ ಪ್ರಾಪರ್ಟಿ ಅಂತ ಗಜಲ್ ನೋಟಿಫೈ ಆದರೆ ತಕ್ಷಣ ಅದು ವಾಪಸ್ ಬರಲೇಬೇಕು. ಈಗ ಕರ್ನಾಟಕದಲ್ಲಿ ಯಾರೆಲ್ಲ ಅದನ್ನು ಕಬಳಿಕೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ. ಸ್ವಾಮಿ, ಇಂಥ ದೊಡ್ಡ ಒಂದು ಕ್ರೈಮ್ಗೆ ಶಿಕ್ಷೆ ಆಗದಿದ್ದರೆ ಮತ್ತೆ ಯಾರಿಗೆ ಶಿಕ್ಷೆ ಆಗುತ್ತೆ? ಹಾಗಾದರೆ ಅವರು ಒಂದೇ, ಕಳ್ಳರು ಒಂದೇ. ಅದೇ ರೆಹಮಾನ್ ಖಾನ್ ಒಮ್ಮೆ ಹೇಳಿದರು, ಭಾಳ ಆಶ್ಚರ್ಯ ಆಗ್ತದೆ ನನಗೆ. ಅವ್ರ ಯಾವ ರಿಪೋರ್ಟಲ್ಲಿ 20-30 ವರ್ಷ ಮುಂಚೆ ಯಾರೋ ಒಬ್ಬರು ಬಂಗಾರ ಕಳ್ಕೊಳ್ತಾರೆ. ಕಳ್ಕೊಂಡ ನಂತರ ಅದು 20-40 ವರ್ಷದ ಬೆಳಕಿ ಬರುತ್ತೆ, ಇಂಥವ್ರು ಕದ್ಯಾನೆ ಅಂತೇಳಿ. ಆಗ ಅವ್ರು ಹೇಳಿದ ರೀತಿಯಲ್ಲಿ ಆ ಯಾರು ಕದ್ದಿದ್ದಾರೋ ಅವನ ಆಲ್ಸರ್ ಉಪಯೋಗಿಸ್ತಾ ಇದ್ದಾನೆ, ಅವನ ಮಕ್ಕಳು, ಹೆಂಡತಿ, ಈಗ ಸಡನ್ ವಾಪಸ್ ಕೊಡೋದು ಆಗುತ್ತಾ ಅದು? ಅದರಿಂದ ಅರ್ಧ ಶೇರ್ ಮಾಡ್ಕೊಳ್ಳೋದು ಉತ್ತಮ ಅಲ್ವಾ ಅಂತೇಳಿ. ಈಗ ನಿಮ್ಮ ವರದಿಯಲ್ಲಿ ಕರ್ನಾಟಕದ ಹಲವಾರು ರಾಜಕಾರಣಿಗಳು ಟಾರ್ಗೆಟಲ್ಲಿ ಇದ್ದಾರೆ, ಅವರಿಗೆಲ್ಲ ಹೇಗೆ ಮುಂದೆ? ತಿದ್ದುಪಡಿ ಏನು ಹೇಳುತ್ತೋ ಅದರ ಪ್ರಕಾರ ಅವರಿಗೆ ಶಿಕ್ಷೆ ಸಿಕ್ಕಲೇಬೇಕು. ಎಲ್ಲರಿಗೂ ಶಿಕ್ಷೆ ಆಗುತ್ತೆ ಅಂತೀರಿ? ನನ್ನ ಪ್ರಾರ್ಥನೆ, ಎಲ್ಲರ ಇಚ್ಛೆ ಹಾಗೆ ಇದೆ, ಇಡೀ ರಾಜ್ಯದ ಇಚ್ಛೆ ಆಗಿದೆ. ಈಗ ನಿಮಗೆ ಥ್ರೆಟ್ ಕಾಲ್ ಬಂದಿದೆ, ಅವರಿಗೆ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಏನೋ ಮಾಡಿದ್ದೀರಾ? ಇಲ್ಲ, ನಾನು ಇದು ಬೆಳಿಗ್ಗೆ ಕಮಿಷನರ್ ಪೊಲೀಸವರಿಗೆ ರಿಪೋರ್ಟ್ ಕಳಿಸಿದ್ದೇನೆ. ಬೇಕಾದ್ರೆ ನೀವು ಅವ್ರ ಹತ್ರ ವಿಷಯದಲ್ಲಿ ಮಾತಾಡೋ ಉತ್ತಮ ನಂಗೆ ಕಾಣಿಸ್ತು ಅನಿಸ್ತದೆ ನನಗೆ. ಮಾತಾಡಿ. ಮುಂದೆ ಸಹ ಈ ಥರದ ಥ್ರೆಟ್ ಕಾಲ್ ಬಂದರೆ ಏನು ಮಾಡ್ತೀರಿ? ಯಾಕಂದರೆ ಪೊಲೀಸರು ಏನಾದರೂ ಬಂದು ಇಲ್ಲಿ ಸೆಕ್ಯೂರಿಟಿಗೆ ಇದು ಮಾಡಿದಾರ?
ಇಲ್ಲಿ ತನಕ ಏನು ಮಾಡಿಲ್ಲ, ಗೊತ್ತಿಲ್ಲ. ಬಂದರೆ ನಾನು ಬಹುಶಃ ಹೇಳ್ತೇನೆ. ಈಗ ಡೆಲ್ಲಿ ನಾಯಕರೊತ್ತಿಗೆ ಹೇಳಬೇಕಾಗುತ್ತೆ ಅಂತ ಅನಿಸ್ತದೆ ನನಗೀಗ. ಇದು ಅನ್ವರ್ ಮಾಣಿಪಾಡಿ ಅವರ ಮಾತು. ಕಳೆದ 2 ದಿನಗಳಿಂದ ಈ ತರದ ಕಾಲ್ಗಳು ಬರ್ತಾ ಇತ್ತು, ಆದ್ರೆ ನಿನ್ನೆಯಿಂದ ಈ ಥ್ರೆಟ್ ಕಾಲ್ಗಳು ಹೆಚ್ಚಾಗಿರುವಂಥದ್ದು. ಹಾಗೇನೆ ಈ ಬಗ್ಗೆ ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೂ ಕೂಡ ಇವರು ದೂರನ್ನ ಕೊಟ್ಟಿದ್ದಾರೆ. ಹಾಗೇನೆ ಈ ವಿಚಾರದಲ್ಲಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.